ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರೋ ಕಮೆಂಟಲ್ಲಿ ನನಗೆ ಹಾಕಿದ್ರು ವಾಯ್ಸ್ ಚೆನ್ನಾಗಿದೆ ನಿಮ್ಮದು ಅಂತ. ಥ್ಯಾಂಕ್ ಯು. ಬಟ್ ಇವತ್ತು ಸ್ವಲ್ಪ ವಾಯ್ಸ್ ಹಾಳಾಗಿದೆ ಕೋಲ್ಡ್ ಆಗಿರೋದ್ರಿಂದ. ನಾನು ವಾಯ್ಸ್ ಸರಿ ಹೋಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ನಾನು ಹಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ನಾನು ಮಾರ್ಟಿಗೆ ಬಂದಿದ್ದೀನಿ. ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ನಾನು ನಿಮಗೆ ಲಾಸ್ಟ್ ಯಾವುದೋ ಒಂದು ವೀಡಿಯೋಲಿ ಹೇಳಿದ್ದೆ, ಪೂಜೆ ಇದೆ ಮನೇಲಿ, ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ನಾನು ಇಲ್ಲಿಗೆ ಬಂದಿದ್ದೆ. ವಿಡಿಯೋ ರೆಕಾರ್ಡ್ ಮಾಡಿ ತುಂಬ ದಿನವೇ ಆಗಿದೆ. ನಾನು ಬೇರೆ ವೀಡಿಯೋಸ್ ಇರೋದ್ರಿಂದ ಇದನ್ನು ಪೆಂಡಿಂಗ್ ಇಟ್ಟಿದ್ದೆ, ಹಾಕೋಕ್ಕಾಗಿರಲಿಲ್ಲ. ಸೊ ಮನೆಗೆಲ್ಲ ಐಟಮ್ಸ್ ತೊಗೊಂಡು ಬರಬೇಕಾದ್ರೆ ಆನ್ ದ ವೇ ಇಲ್ಲಿ ಕಾರ್ನ್ ಮೇಳ ನಡೀತಾ ಇತ್ತು ಸಾಕಾರ್ ನಗರಲ್ಲಿ. ಸೊ ಕಾರ್ನ್ ಮೇಳಗೆ ಹೋಗೋಣ, ಅಲ್ಲಿ ಏನಾದರೂ ಕಾರ್ನ್ದು ಐಟಮ್ಸ್ ಇದ್ದರೆ ತಿನ್ಕೊಂಡು ಬರೋಣ ಅಂದ್ಕೊಂಡು ಹೊರಟ್ವಿ. ಎಂಟ್ರಿ ಆಗ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ಬಂದು ರುಚ್ಚಾಗಿರೋದ್ರಿಂದ ನನ್ನ ಹಸ್ಬೆಂಡು ನನ್ನ ಮಗ ರಿಟರ್ನ್ ಹೋದ್ರು. ಅವರು ನೀನು ನೋಡ್ಕೊಂಡು ಬಾ, ನಾವು ಬರಲ್ಲ, ತುಂಬ ಕೊಚ್ಚೆ ಇದೆ, ಜಾರು ಬಿದ್ದರೆ ಕಷ್ಟ ಅಂದ್ಬಿಟ್ಟು ಅವರು ರಿಟರ್ನ್ ಹೋದರು. ನಾನು ಒಳಗಡೆ ಸರಿ ನೋಡ್ಕೊಂಬರೋಣ ಏನೇನಿದೆ ಅಂತ. ನಾರ್ಮಲ್ ಎಲ್ಲ ಎಕ್ಸಿಬಿಷನಲ್ಲಿರೋ ಥರ ಗೇಮ್ಸು ಮತ್ತು ಶಾಪಿಂಗ್ ಐಟಮ್ಸ್ ಎಲ್ಲ ಇತ್ತು. ನನ್ನ ಮಗನಿಲ್ಲಿ ಆಟ ಆಡ್ಸೋಣ ಅಂದ್ಕೊಂಡು ತುಂಬ ಗಲೀಜಾಗಿತ್ತು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು. ಸಣ್ಣ ಮಕ್ಕಳು ಆಟ ಆಡೋಕ್ಕೆ ತುಂಬ ಗೇಮ್ಸ್ ಇತ್ತು, ಬಟ್ ಗಲೀಜಾಗಿರೋ ಕಾರಣ ಅಲ್ಲೇನೂ ಆಟ ಆಡೋಕ್ಕಾಗಲ್ಲ ಅಂತ ನಾವು ಸರಿ ನನ್ನ ಮಗ ವಾಪಸ್ ಹೋದ. ಸರಿ ನಾನೊಂದು ರೌಂಡ್ ಹೋಗಿ ಬರೋಣ ಅಂತ ಹೊರಟೆ. ತಿನ್ನೋಕ್ಕೂ ತುಂಬ ಐಟಮ್ಸ್ ಇತ್ತು, ಕಾರ್ನಿಂದ ಯೂಸ್ ಮಾಡಿಕೊಂಡು ಮಾಡಿರೋ ಐಟಮ್ಸ್ ತುಂಬ ಇತ್ತು. ಸರಿ ನಾನಿಲ್ಲಿ ಕಾರ್ನ್ ನಿಪ್ಪಟ್ಟು ಮಸಾಲ ಒಂದು ತೊಗೊಂಡೆ ಅಷ್ಟೇ. ಸರಿ ಪೂಜೆಗೆ ಕ್ಲೀನಿಂಗ್ ಶುರು ಮಾಡಿಕೊಂಡೆ. ಆ್ಯಕ್ಚುಲಿ ಪೂಜೆ ಸಡನ್ನಾಗೆ ಫಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೆ. ಅಂದರೆ ಮುಂಚೆನೇ ನಾರ್ಮಲಾಗಿ ಮನೇಲಿ ನನ್ನ ಮಗ ಸ್ಕೂಲಿಗೆ ಹೋದಾಗ ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಸೊ ಸಡನ್ನಾಗಿ ಫಿಕ್ಸ್ ಆದರೂ ನನಗೇನು ಟೆನ್ಷನ್ ಆಗಿಲ್ಲ ಕ್ಲೀನಿಂಗು. ಬಟ್ ಡಸ್ಟಿಂಗ್ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಕ್ಲೀನಿಂಗ್ ಬ್ಯಾಲೆನ್ಸ್ ಇತ್ತು. ಆ್ಯಕ್ಚುಲಿ ಲಾಸ್ಟ್ ಇಯರ್ 2024 ನಾವು ಡಿಸೆಂಬರಲ್ಲಿ ಪೂಜೆ ಮಾಡಿದ್ದಿದ್ದು. ಸೊ ಈಗಲೂ 1 ಇಯರ್ ಆಗಲಿ ಬಿಡು ಅಂದ್ಕೊಂಡೆ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ. ಸಡನ್ನಾಗೆ ಒಂದಿನ ನಮಗೆ ಲಾಸ್ಟ್ ಇಯರ್ ಪೂಜೆ ಮಾಡಿರೋ ಪೂಜಾರಿ ಸಿಕ್ಬಿಟ್ಟು ಇವಾಗ ಶ್ರಾವಣದಲ್ಲೇ ಮಾಡೋಣ ಬಿಡಿ ಅಂತ ಅಂದರು. ಸರಿ ನಮಗೂ ಒಂದು ಡೌಟ್ ಇತ್ತು, ಏನಪ್ಪ ಅಂತಂದರೆ 1 ಇಯರ್ಗೆ ಮುಂಚೆ ಮಾಡಿದ್ರೆ ಅದು 2 ಟೈಮ್ಸ್ ಕೌಂಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಬಟ್ ಅವ್ರನ್ನ ಕೇಳಿದ್ದಕ್ಕೆ ಆ ಥರ ಏನಿಲ್ಲ. ಬಿಕಾಸ್ ಎವ್ರಿ ಮಂತ್ ನಾವು ದೇವಸ್ಥಾನದಲ್ಲಿ ಮಾಡಿದಾಗ ಅಮೌಂಟ್ ಕೊಡ್ತಾರಲ್ವ ಭಕ್ತಾದಿಗಳು ಪೂಜೆ ಮಾಡ್ಸೋಕ್ಕೆ. ಸೊ ಹಂಗೆ ನೋಡೋಕೆ ಹೋದರೆ ಎವ್ರಿ ಮಂತ್ ಲೆಕ್ಕ ಬರುತ್ತೆ. ಸೊ ನೀವು ಪರವಾಗಿಲ್ಲ ಮಾಡಿಸ್ಬೋದು ಅಂತ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಸರಿ ಅಂತ ರೆಡಿ ಆದ್ವಿ ಮಾಡೋಣ ಪೂಜೆ ಅಂದ್ಕೊಂಡು. ನಾವು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ, ಅವ್ರು ಹೇಳಿದ್ರು ಅಂತ ನಾವು ಸರಿ ಅಂತ ಡಿಸೈಡ್ ಆಗಿ ರೆಡಿ ಆದರೆ ಒಂದು 5 ಡೇಸ್ ಆದಮೇಲೆ ಅವ್ರು ಕಾಲೇ ಪಿಕ್ ಮಾಡ್ತಾಯಿಲ್ಲ. ನಾವು ನೋಡಿದ್ರೆ ಓಕೆ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಮಾಡಿಸೋಣ ಅಂತ ರೆಡಿ ಆಗಿಬಿಟ್ಟಿದ್ದೀವಿ. ಏನಕ್ಕಂದರೆ ನಮಗೆ ಆವತ್ತು ನನ್ನ ಹಸ್ಬೆಂಡು ಅದೇ ನಕ್ಷತ್ರ ಇರೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಡೇಟೇ ಬೇಕಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ನೋಡಿದ್ರೆ ಪೂಜಾರಿ ಅವರೇ ನಮಗೆ ಸಿಗಲಿಲ್ಲ. ಸರಿ ಏನು ಮಾಡೋದು, ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದು ವಿತಿನ್ ವೆರಿ ಶಾರ್ಟ್ ಪೀರಿಯಡ್, ಒನ್ ವೀಕಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ಮಾಡಬೇಕು ಅಂತ. ಅವ್ರು ನಮ್ಮ ಹತ್ರ ಮಾತಾಡಿರೋ 1 ವೀಕಲ್ಲಿ ಡಿಸೈಡ್ ಮಾಡಿ, ಸೊ ನೆಕ್ಸ್ಟ್ ವೀಕಲ್ಲೇ ಪೂಜೆ ಅಂತ ಡಿಸೈಡ್ ಆದರೆ ನೋಡಿದ್ರೆ ಅವ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ. ಸರಿ ನಾವಂತೂ ಡಿಸೈಡ್ ಆಗಿಬಿಟ್ಟಿದ್ವಿ ಮಾಡಿಸ್ಬೇಕು ಅಂತ. ಬಟ್ ಅವರಿಲ್ಲ ಅಂದರೆ ಬೇರೆ ಯಾವ ಪೂಜಾರಿ ಅಂತ ಸರಿ ಯೋಚನೆ ಮಾಡ್ತಾಯಿದ್ವಿ. ನಾವು ರೆಗ್ಯುಲರಾಗಿ ಎವ್ರಿ ಇಯರ್ ಮಾಡಿಸೋ ಪೂಜಾರಿಗೂ ಕಾಲ್ ಮಾಡಿದ್ವಿ. ಬಟ್ ಅವ್ರು ನಮ್ಮ ಡೇಟ್ಗೆ ಅವೈಲೇಬಲ್ ಇರಲಿಲ್ಲ. ಅವ್ರು ಬೇರೆ ಡೇಟ್ ಕೊಟ್ಟರು. ನಮ್ಗೆ ಆ ಡೇಟ್ ಬೇಡ ಅಂತ ಡಿಸೈಡ್ ಆದ್ವಿ. ಬಟ್ ನಮ್ಮ ಡೇಟ್ಗೆ ಯಾರು ಸಿಗ್ತಾರೆ ಅನ್ಬೇಕಾದ್ರೆ ಸರಿ ಹೊಸಬ್ರು ಯಾರೋ ಸಿಕ್ಕಿದ್ರು. ಅವ್ರು ನಮ್ಮ ಡೇಟ್ಗೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡ್ರು. ಅದು ವೆರಿ ಫಸ್ಟ್ ಡೇ ಆಫ್ ಶ್ರಾವಣ ಆಗಿರೋದ್ರಿಂದ ನಮಗೆ ಸಿಕ್ಕಿದ್ರು. ನಿಮಗೆ ಗೊತ್ತು ಶ್ರಾವಣ ಅಂತಂದರೆ ತುಂಬ ಬ್ಯುಸಿ ಇರ್ತಾರೆ ಎಲ್ಲ ಪೂಜಾರಿಗಳು. ಮತ್ತು ದೇವಸ್ಥಾನನೂ ಅಷ್ಟೇ ಶ್ರಾವಣ ಶನಿವಾರ ಆದ್ದರಿಂದ ಎಲ್ಲ ದೇವಸ್ಥಾನವೂ ಬ್ಯುಸಿ ಇರುತ್ತೆ. ಬಟ್ ಲಕ್ಕಿಲಿ ನಮಗೆ ಅವರು ಸಿಕ್ಕಿದ್ರು ಅದೇ ಡೇಟ್ಗೆ ಮಾಡಿಕೊಡ್ತೀನಿ ಅಂತ. ಸರಿ ನಾವು ಎಲ್ಲ ಡಿಸೈಡ್ ಆಯ್ತಲ್ವಾ, ಇನ್ನೇನು ಅಂದ್ಬಿಟ್ಟು ನಾನು ಸ್ವಲ್ಪ ಮನೆ ಕ್ಲೀನಿಂಗ್ ಶುರು ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವರ್ಕಲ್ಲಿ ನಾನೊಬ್ಬಳೇ ಎಲ್ಲ ಮಾಡ್ಕೊತಾ ಇದ್ದೆ. ದಿನ ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡಿರೋದು ಇದು ನೆಕ್ಸ್ಟ್ ಇದು ಅಂತ. ನೋಡಿ ನೆಟ್ಟೆಲ್ಲ ಆ್ಯಕ್ಚುಲಿ ನಾವು ಇದು 5 ಇಯರ್ಸ್ ಆಯಿತು ಇದನ್ನು ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದು. ಬಟ್ ಇವತ್ತಿಗೂ ಇದ್ರ ಮೇಂಟೆನೆನ್ಸ್ ಮಾಡೋದ್ರಿಂದ ಒಂಚೂರು ಎಲ್ಲೂ ಹರಿದೋಗಿಲ್ಲ. ಬರೀ ಡಸ್ಟ್ ಏನಿರುತ್ತೆ ಅದನ್ನು ನಾನು ಸೋಪ್ ವಾಟರ್ ಹಾಕಿ ಕ್ಲೀನ್ ಮಾಡಿಕೊಂಡು ಇದನ್ನು ಮೇಂಟೈನ್ ಮಾಡ್ತಾ ಇರೋದು. ಇದ್ರದ್ದು ಡೀಟೇಲ್ ವ್ಲಾಗ್ ಬೇಕಾದರೆ ಅಥವಾ ಕ್ಲೀನಿಂಗ್ ವ್ಲಾಗ್ ಬೇಕಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.
ನಮ್ಮ ಮನೆ ಹತ್ರ ಸ್ವಲ್ಪ ಸೊಳ್ಳೆ ಇರೋ ಕಾರಣ ಇನ್ಕ್ಲೂಡಿಂಗ್ ಬಾತ್ರೂಮ್ಸ್ಗೂ ಎಲ್ಲದಕ್ಕೂ ನನ್ನ ಹಸ್ಬೆಂಡ್ ನೆಟ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ನಮಗೆ ಸೊಳ್ಳೆ ಪ್ರಾಬ್ಲಮ್ ಏನೂ ಇಲ್ಲ ಇಲ್ಲಿ. ಬಟ್ ಅದೇ ಆವಾಗವಾಗ ಇದೊಂದು ಮಂತ್ಲಿ ಒನ್ಸ್ ಆದರೂ ಇದನ್ನು ಈ ಥರ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳೋದ್ರಿಂದ ಕ್ಲೀನಾಗಿರುತ್ತೆ. ಇನ್ನು ಸೋಫಾಗೆಲ್ಲ ವ್ಯಾಕ್ಯೂಮ್ ಹಾಕಬೇಕಿತ್ತು, ಅದು ನನ್ನ ಹಸ್ಬೆಂಡೇ ಹಾಕ್ತಾರೆ, ಅದು ನನ್ನ ಕೆಲಸ ಅಲ್ಲ. ಸೊ ಅವರು ಇನ್ನೇನು ಪೂಜೆ 2 ಡೇಸ್ ಇದ್ದಾಗ ಹಾಕ್ತೀನಿ ಅಂದರು. ಸೊ ನಾನು ಅದಕ್ಕೆ ಸೋಫಾನೆಲ್ಲ ಈ ಕಡೆ ಇಳ್ಕೊಂಡು ಬರೀ ಬಾಗಿಲು ಕಿಟಕಿ ಇದನ್ನೆಲ್ಲ ಡಸ್ಟಿಂಗ್ ಮಾಡ್ಕೊತಾ ಇದ್ದೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಹೆಲ್ಪ್ ಮಾಡೋದ್ರಿಂದ ನಮ್ಮ ಮನೆ ಇಷ್ಟು ಕ್ಲೀನಾಗಿರುತ್ತೆ. ನನಗೆ ವೀಡಿಯೋಸಲ್ಲಿ ತುಂಬ ಜನ ಹೇಳ್ತೀರಾ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಅಂತ. ಬಟ್ ಪರ್ಸ್ನಲಿನೂ ತುಂಬ ಜನ ಹೇಳ್ತೀರಾ. ಬಟ್ ಅದಕ್ಕೆ ಕಾರಣ ನಾನು ಒಬ್ಬಳೇ ಅಲ್ಲ, ನನ್ನ ಹಸ್ಬೆಂಡ್ ಕೂಡ. ಅವರು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಕ್ಲೀನಿಂಗಲ್ಲಿ. ಮತ್ತು ಕ್ಲೀನಿಂಗ್ ಜೊತೆಗೆ ಮನೇನ ನಾವು ಯಾವ ಥರ ಮೇಂಟೈನ್ ಮಾಡ್ತೀರೋ ಅದಕ್ಕೂ ಕೂಡ ಮನೇಲಿ ಹೆಲ್ಪ್ ಮಾಡೋದ್ರಿಂದನೇ ಯಾರದೇ ಮನೆ ಆಗಲಿ ಕ್ಲೀನಾಗೇ ಕಾಣೋದು. ಯಾವುದು ಒಬ್ಬರ ಕೈಯಿಂದ ಖಂಡಿತ ಮನೆ ಯಾವತ್ತೂ ಕ್ಲೀನಾಗಿ ಕಾಣೋಕ್ಕಾಗಲ್ಲ. ಮನೇಲಿ ನಾವೆಲ್ಲರೂ ಹೆಂಗೆ ಕೋಆಪ್ರೇಟ್ ಮಾಡ್ತೀವೋ ಅದರಿಂದ ಮನೆ ಕ್ಲೀನಾಗಿರೋದು. ಸೊ ನೋಡಿ ಫೈನಲಿ ನಾನು ಇದರದ್ದೆಲ್ಲ ಕ್ಲೀನಿಂಗ್ ಆಯಿತು. ಕಿಟಕಿದೆಲ್ಲ ನೋಡಿ ಕ್ಲೀನಿಂಗ್ ಆದಮೇಲೆ ಈ ಥರ ಕಾಣ್ತಾ ಇದೆ. ಸರಿ, ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕಾಗಿತ್ತು. ಸೊ ಡಸ್ಟಿಂಗಿಗೆ ಮುಂಚೆನೇ, ಸ್ನಾನಕ್ಕೆ ಮುಂಚೆನೇ ಡಸ್ಟಿಂಗ್ ಎಲ್ಲ ಮಾಡ್ಕೊಬೇಕು ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ಸ್ನಾನ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮದು 3 BHK. ಸೊ 2 ರೂಮಲ್ಲಿ ನಮ್ಮದು ಕಾಟ್ ಇರೋದ್ರಿಂದ 2 ರೂಮಲ್ಲೂ ನಾನು ಸೇಮ್ ಡೇ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತೀನಿ. ಲೈಕ್ ಎವ್ರಿ ವೀಕ್ ಆರ್ ಎವ್ರಿ 15 days ಒನ್ಸು. ಗಲೀಜು ಹೆಂಗಾಗುತ್ತೋ ಹಂಗೆ. ಇನ್ ಕೇಸ್ ನನ್ನ ಮಗ ಏನಾದರೂ ಚೆಲ್ಲಿ ಮಾಡಿ ಗಲೀಜು ಮಾಡಿದ್ರೆ ಒಂದು 2 ಡೇಸ್ಗೂ ಚೇಂಜ್ ಮಾಡ್ತೀನಿ. ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹಿಮ್. ನನಗೆ ಈ ಬೆಡ್ ಸ್ಪ್ರೆಡ್ಸ್ ಅಂದರೆ ತುಂಬ ಇಷ್ಟ. ಅದು ಡಿಫ್ರೆಂಟ್ ಬೆಡ್ ಸ್ಪ್ರೆಡ್ಸು. ಸೊ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಬೆಡ್ ಸ್ಪ್ರೆಡ್ಡು. ಯೂಶ್ವಲಿ ಆನ್ಲೈನು ತೊಗೊತಿರ್ತೀನಿ, ಇಲ್ಲಾಂದರೆ ಯೂಶ್ವಲಿ ಹೊರಗಡೆ ಹೋದಾಗೂ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸಿದ್ರೆ ನಾನು ಅದನ್ನು ಯೂಶ್ವಲಿ ತೊಗೊತೀನಿ. ಬೆಡ್ಡು ಅಷ್ಟೇ, ಯಾವಾಗಲೂ ನಾವೆಷ್ಟು ಆರ್ಗನೈಸ್ಡಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಬೆಡ್ ಮೇಲೆ ಅದು ಇದು ಹರಡ್ತಾ ಇರಬಾರ್ದು. ನನಗಂತೂ ಕ್ಲೀನ್ ಅಂದರೆ ತುಂಬ ಇಂಪಾರ್ಟೆಂಟ್. ನನಗೆ ಎನಿ ಟೈಮ್ ಅಡುಗೆ ಮನೆ ಅಂತಲ್ಲ, ಪ್ರತಿಯೊಂದು ಕಾರ್ನರ್, ಮನೇಲಿರೋ ಪ್ರತಿಯೊಂದು ಕಾರ್ನರು ಕ್ಲೀನಾಗಿರಬೇಕು. ನನ್ನ ಕೈಲಾದಾಗೆಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ. ಅಂತ ಕ್ಲೀನ್ ಮಾಡಿಕೊಂಡೇ ಕುತ್ಕೊಬಾರ್ದು. ಬಟ್ ನೆಸೆಸಿಟಿ ಇದ್ದಾಗ ನಾವು ಕ್ಲೀನ್ ಮಾಡಲೇಬೇಕು, ಹಾಗೆ ಬಿಡೋಕ್ಕಾಗಲ್ಲ ನೋಡಿಕೊಂಡು. ಹಂಗಂತ ನಾವು ಆ ಏರಿಯಾನ ಯೂಸ್ ಮಾಡಲ್ಲ ಅಂತಲ್ಲ, ಖಂಡಿತ ಪ್ರತಿಯೊಂದು ಕಾರ್ನರು ನಮ್ಮ ಮನೇಲಿ ನಾನು ಎಲ್ಲನೂ ಯೂಸ್ ಮಾಡ್ತೀನಿ. ಬಟ್ ಅದೇ ಥರ ಕ್ಲೀನು ಮಾಡಬೇಕು ನಾವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಷ್ಟು ಜಾಗನ ನಾವು ಯುಟಿಲೈಸ್ ಮಾಡ್ಕೊತೀವೋ ಅಷ್ಟೇ ಕ್ಲೀನಾಗಿ ಇಟ್ಕೊಳೋದು ಕೂಡ ನಮ್ಮ ಒಂದು ಕರ್ತವ್ಯ. ಮನೆ ನೋಡೋಕ್ಕೂ ಚೆನ್ನಾಗಿರೋದು, ನಮಗೂ ಒಂದು ಹೋಮ್ಲಿ ಫೀಲಿಂಗ್ ಬರೋದು. ಯಾವಾಗಲೂ ಗಲೀಜಾಗಿದ್ದರೆ ಅಥವಾ ತುಂಬ ಥಿಂಗ್ಸ್ನ ಹರಡಿದರೆ ನನಗಂತೂ ಆ ವೈಬ್ ಇಷ್ಟನೇ ಆಗಲ್ಲ. ಸೊ ಮನೆ ಎಷ್ಟು ಕ್ಲೀನಾಗಿರುತ್ತೋ ನನಗೆ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಬರುತ್ತೆ. ಇನ್ನು ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು. ಸೊ ಅದಕ್ಕೆ ಇದನ್ನೆಲ್ಲ ನಾನು ಒಂದು 2 ಡೇಸ್ ಮುಂಚೆನೇ ಮಾಡ್ಕೊಂಬಿಟ್ರೆ ಮಾರ್ಕೆಟ್ಗೆ ಹೋಗಿ ಬರೋಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲನೂ ನಾನು ಬೇಗ ಮಾಡ್ಕೊತೀನಿ. ಇಲ್ಲಾಂದರೆ ಯೂಶ್ವಲಿ ಪೂಜೆ ಹಿಂದಿನ ದಿವಸ ಇದನ್ನೆಲ್ಲ ಮಾಡ್ಕೊತಾ ಇದ್ದೆ. ಮಾರ್ಕೆಟ್ಗೂ ಹೋಗಬೇಕಲ್ಲ, ನನ್ನ ಹಸ್ಬೆಂಡ್ ಬೇರೆ ಈ ಸಲ ಕೆಲಸ ಇರೋದ್ರಿಂದ ನಾನು ಬರೋಕ್ಕಾಗಲ್ಲ, ನೀನು ಒಬ್ಬಳೇ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ವೆರಿ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ನಾನು ಒಬ್ಬಳೇ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದು. ಸರಿ ಹೋಗೋಣ ಅಂದ್ಕೊಂಡು ಇದನ್ನೆಲ್ಲ ಬೇಗ ಮುಗಿಸ್ಕೊಂಡೆ. ಐ ಥಿಂಕ್ 7 or 8 years ಆಗುತ್ತೆ ನಾವು ಪೂಜೆ ಸ್ಟಾರ್ಟ್ ಮಾಡಿ. ಇಲ್ಲ 8 years ಅನ್ಸುತ್ತೆ. ಬಿಕಾಸ್ 9 yearsಲ್ಲಿ 1 year ಒಂದು ಸ್ಕಿಪ್ ಆಯಿತು ನಾನು ಪೋಸ್ಟ್ ಪ್ರೆಗ್ನೆನ್ಸಿ ಇದ್ದಿದ್ದರಿಂದ. ಸೊ 8 years ಆಗುತ್ತೆ. ಸೊ 8 yearsಯಿಂದನೂ ನಮಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಿದೆ, ವ್ರತ ಏನಿದೆ, ನಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಆಗಿ ಬಂದಿದೆ. ಸೊ ನಾವು ಎವ್ರಿ ಇಯರ್ ಕಷ್ಟನೂ ಸುಖನೂ ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲ್ಲಾಗಿ ಮಾಡ್ತೀವೋ, ಬಟ್ ಕಂಟಿನ್ಯೂಸ್ ಆಗಂತೂ ಮಾಡ್ತಾಯಿದ್ದೀವಿ. ಇದನ್ನು ನಾವು ಸ್ಟಾಪ್ ಮಾಡ್ತಾಯಿಲ್ಲ. ಈ ದೇವರ ಆಶೀರ್ವಾದ ಅಂತೂ ನಮ್ಮ ಮೇಲೆ ತುಂಬ ಅಂದರೆ ತುಂಬ ಇದೆ. ನಾವೆಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ರೂ ಸಾಲಲ್ಲ ಈ ದೇವ್ರಿಗೆ. ಎವ್ರಿ ಇಯರ್ ನಮಗೇನೋ ಒಂಥರ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ಇದನ್ನು ಮಾಡೋದು ಮಾತ್ರ ನಮಗೆ ತುಂಬ ಖುಷಿ. ಫ್ರಮ್ ಸ್ಕ್ರ್ಯಾಚ್ ಪ್ರತಿಯೊಂದು ನಾವೇ ಹೋಗ್ತಾ ಇರಬೇಕು, ಮಾಡಬೇಕು ಅನ್ನೋದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ಈ ಇಯರ್ ಅವರು ಕಂಪ್ಲೀಟಾಗಿ, ಅದೇನು ಕೋಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ, ಕಂಪ್ಲೀಟಾಗಿ ನನಗೆ ಎಲ್ಲನೂ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿದ್ರು. ಪ್ರತಿಯೊಂದು ಈ ಸಲ ನಾನೇ ನಿಂತು ಓಡಾಡಿ ಮಾಡಿದ್ದು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಏನಕ್ಕೆ ಅಂದರೆ ಎವ್ರಿ ಇಯರ್ ಏನಾದರೂ ಯಾರ್ದಾದ್ರೂ ಹೆಲ್ಪ್ ತೊಗೊತಾ ಇದ್ವಿ. ಬಟ್ ಈ ಇಯರ್ ಯಾರ್ದೂ ಹೆಲ್ಪ್ ಇಲ್ದಿರ
ಪ್ರತಿಯೊಂದು ನಾವೇ ಮಾಡಿದ್ದು ನಮಗೆ ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ಈ ಸಲ ಪೂಜೆನೂ ಅಷ್ಟೇ ತುಂಬ ಸಿಂಪಲ್ ಅಂತಲೇ ಅಂದ್ಕೊಂಡ್ವಿ, ಬಟ್ ತುಂಬ ಚೆನ್ನಾಗಾಯಿತು ಪೂಜೆ. ತುಂಬ ಖುಷಿ ಆಯಿತು. ಪೂಜೆ ನಾವು ಕೆಲವೊಂದು ನಾವು ಅಂದ್ಕೊಂಡೇ ಇರಲಿಲ್ಲ, ತಾನೇ ಆಯಿತು. ಸೊ ಅದಕ್ಕೆ ನಾನು ಎಷ್ಟು ಗ್ರ್ಯಾಟಿಟ್ಯೂಡ್ ಆಗಿದ್ದರೂ ಕಮ್ಮಿನೇ. ನೋಡಿ ಇಲ್ಲಿ KR ಮಾರ್ಕೆಟಿಗೆ ಬಂದೆ ನಾನು. ಸೊ ಶ್ರಾವಣ ಇನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಎಲ್ಲ ಹೂವದ ಪ್ರೈಸಸ್ ಎಲ್ಲ. ಸೊ ತೊಗೊಂಡೋಗಿ ಇಟ್ಬಿಡೋಣ ನಾನು ಮುಂಚೆನೇ, ಸೊ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಪೂಜಾರಿಯವ್ರಿಗೆ ಕಾಲ್ ಮಾಡಿ ಯಾವ ಥರ ಎಷ್ಟು ಹೂವು ಬೇಕು ಅಂತೆಲ್ಲ ತಿಳ್ಕೊಂಡು ಇಲ್ಲಿ ನಾನು ದಿಂಡು ಲೆಕ್ಕದಲ್ಲಿ ಒಂದು 40 ದಿಂಡು ತೊಗೊಂಡು ಬಂದಿದ್ದೀನಿ. ಮತ್ತು ಬಿಡಿ ಹೂವು ಒಂದು 5ರಿಂದ 6 kg, ಆಮೇಲೆ ಸಣ್ಣ ಪುಟ್ಟ ಪೂಜೆ ಸಾಮಾನು ಇದೆಲ್ಲ ತೊಗೊಂಡು ಬಂದು ಎಲ್ಲ ಫ್ರಿಜ್ಜಲ್ಲಿ ಕ್ಲೀನಿಗೆ ಸ್ಟೋರ್ ಮಾಡಿದೆ. ಸೊ ಹೂವು ಒಂಚೂರು ಹಾಳಾಗಿರಲಿಲ್ಲ. ಆಮೇಲೆ ನನಗೆ ಗಾರ್ಡ್ನಿಂಗ್ ಅಂದರೆ ತುಂಬ ಇಷ್ಟ. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ ಅನಿಸುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಇತ್ತು ಬ್ಯಾಲೆನ್ಸು, ಅದನ್ನು ಮಾಡ್ಕೊಂಬಿಡೋಣ ಅಂದ್ಕೊಂಡು ನಮ್ಮಮ್ಮನೂ ಬಂದಿದ್ದರು, ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕಿತ್ತು. ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಮತ್ತು ರೀಪಾಟಿಂಗ್ ಮಾಡಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಸೊ ಮೀನ್ ವೈಲ್ ನನ್ನ ಹಸ್ಬೆಂಡ್ಗೆ ಒಗ್ಗರಣೆ ಅನ್ನ ಬೇಕು ಅಂದರು. ಇದನ್ನು ನಾನೇನು ಡೀಟೇಲ್ ರೆಸಿಪಿ ತೋರಿಸಿಲ್ಲ, ಬಟ್ ನೆಕ್ಸ್ಟ್ ಅದನ್ನು ಇದರಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಬೋದು ಒಗ್ಗರಣೆ ಅನ್ನ ಅಂತ. ಅಂದರೆ ಚಿತ್ರಾನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು, ನಾನು ಬಾಲ್ಕನಿಯಲ್ಲಿ ಇಟ್ಟಿರ್ತೀನಿ ಯೂಶಲಿ ಬಿಸಿಲಿಗೆ. ಮತ್ತು ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಎಲ್ರಿಗೂ ಬಾಯ್.